ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಂತರ ಡ್ರೈಗನ್ ಫ್ರೂಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಎಲ್ಲ ಸ್ವಲ್ಪ ಹಾಕಿ ಮಿಶ್ರಣ ಮಾಡ್ತೀನಿ. ಸ್ವಲ್ಪ ಏಲಕ್ಕಿ, ಸ್ವಲ್ಪ ಬೆಲ್ಲ, ನಂತರ ಸ್ವಲ್ಪ ಇದು ಡ್ರೈಗನ್ ಫ್ರೂಟ್ಸ್ ಮಿಕ್ಸ್ ಮಾಡಿ ಹಸಿ ಹಿಟ್ಟನ್ನು ಕಲಿಸಿಕೊಳ್ಳುತ್ತೇನೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿ ಈಗ ಅದನ್ನು ಸ್ವಲ್ಪ ಇದು ಮಾಡಿ ಮೃದುವಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಸ್ವಲ್ಪ ಹಸಿ ಹಿಟ್ಟನ್ನು ಹಾಕಿ ಗೋಧಿ ಹಿಟ್ಟು ಚಪಾತಿ ಲಟ್ಟಿಸುತ್ತಿದ್ದೇನೆ. ಚಪಾತಿ ಉಜ್ಜಿ ಹಂಚಿನ ಮೇಲೆ ಹಾಕುತ್ತಿದ್ದೇನೆ. ಚಪಾತಿ ನೀಟಾಗಿ ಚಪಾತಿ ರೆಡಿಯಾಗಿದೆ. ಈಗ ಇದಕ್ಕೆ ಚಪಾತಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಹನಿ, ಸ್ವಲ್ಪ ತುಪ್ಪವನ್ನು ಮಾಡ್ಕೊಂಡು ತುಂಬ ಟೇಸ್ಟಾಗಿ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಎಷ್ಟು ಮೆತ್ತಗಿದೆ ಚಪಾತಿ, ತುಂಬ ರುಚಿಕರವಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.